ಆಸ್ಟ್ರೋಡೈ ಆಸ್ಟ್ರೋಡೈಸ್ ಮೆಸೇಜ್ ನಿಮಗೋಸ್ಕರ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಆಸ್ಟ್ರೋಡೈಸಿಂದ ನಿಮಗೋಸ್ಕರ ಏನು ಮೆಸೇಜ್ ಇದೆ ಅನ್ನುವಂತಹದ್ದನ್ನು ನೋಡೋಣ. ಯೂನಿವರ್ಸ್ ನಿಮಗೆ ಏನನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮಗೆ ಶನಿ ಗ್ರಹದಿಂದ ತಿಳಿಸೋದೇನು ಅಂತ ಹೇಳಿದರೆ, ನಿಮ್ಮ ಗುಡ್ ಕರ್ಮ ಅನ್ನುವಂತಹದ್ದು ಈಗ ಆರಂಭ ಆಗ್ತಾ ಇದೆ ಅನ್ನುವಂಥದ್ದು. ಇಷ್ಟು ದಿನ ಭಾಳಷ್ಟು ನೀವು ಕಷ್ಟಪಡ್ತಾ ಇದ್ರ, ಎಲ್ಲೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನಗಳನ್ನು ಪಟ್ಟರೂ ಕೂಡ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇರಲಿಲ್ಲ. ಭಾಳಷ್ಟು ನಿಮಗೆ ತುಂಬಾ ಕಷ್ಟಪಡ್ತಾ ಇದ್ರ, ಆದರೆ ಎಲ್ಲೋ ಒಂದು ರೀತಿ ನೀವು ಯಶಸ್ಸನ್ನು ಪಡೀಲಿಕ್ಕೆ ಆಗ್ತಾನೆ ಇರಲಿಲ್ಲ ಅನ್ನುವಂತಹದ್ದು ತಿಳಿದು ಬರ್ತಾಯಿದೆ. ಯಾಕಂದರೆ ಇಷ್ಟು ದಿನ ಬ್ಯಾಡ್ ಕರ್ಮ ಅನ್ನುವಂತಹದ್ದು ನಿಮಗಿತ್ತು. ಆ ಕಾರಣದಿಂದ ಭಾಳಷ್ಟು ಕಷ್ಟಪಡ್ತಾ ಇದ್ರ, ನಿಮಗೆ ಸಾಧ್ಯವಾಗ್ತಾ ಇರಲಿಲ್ಲ ಅನ್ನುವಂತಹದ್ದು. ಈಗ ಯೂನಿವರ್ಸ್ ಏನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ, ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ಸ್ಟಾರ್ಟ್ ಆಗ್ತಾ ಇದೆ. ಗುಡ್ ಕರ್ಮದಿಂದ ನಿಮ್ಮ ಆಸೆಗಳು ಈಡೇರ್ತಾ ಇದೆ. ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ತಾ ಇದ್ದೀರಾ. ಎಷ್ಟೋ ಜನಕ್ಕೆ ನೀವು ನಂಬಿದವರಿಂದ ಭಾಳಷ್ಟು ಕಷ್ಟಗಳನ್ನು ಎದುರಿಸಿದ್ರ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆಯಲ್ಲಿ ಇರುವಂತಹವರಾಗಿರ್ಬೋದು, ಅಥವಾ ನಿಮಗೆ ಶತ್ರುಗಳು ಇಷ್ಟು ದಿನ ಬಹಳಷ್ಟು ಜನ ಇದ್ದರು ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅದೆಲ್ಲವೂ ಕೂಡ ನಿಮ್ಮಿಂದ ದೂರ ಆಗ್ತಾ ಇದೆ. ನಿಮ್ಮ ಶತ್ರುಗಳು ಎಷ್ಟೇ ನಿಮ್ಮನ್ನು ದ್ವೇಷಿಸ್ತಾ ಇದ್ದರೂ ಕೂಡ ನಿಮಗೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಹಾಗೆ ಹೆಲ್ತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಾ ಇದ್ದೀರಾ. ನಿಮ್ಮ ಕರಿಯರ್ ಜೀವನ ಆಗಿರ್ಬೋದು, ನಿಮ್ಮ ಫೈನಾನ್ಷಿಯಲಿ ಕೂಡ ಬಹಳಷ್ಟು ನಿಮಗೆ ಕಷ್ಟ ಆಗ್ತಾಯಿತ್ತು. ನಿಮಗೆ ಎಷ್ಟೇ ನೀವು ಸೇವಿಂಗ್ಸ್ ಮಾಡಿದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಖರ್ಚಾಗ್ತಾ ಇತ್ತು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ನಿಮ್ಮನ್ನು ದ್ವೇಷಿಸ್ತಾ ಇದ್ವು, ಅಥವಾ ನಿಮ್ಮ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಎಲ್ಲದರಲ್ಲೂ ಕೂಡ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ರ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಈಗ ಗುಡ್ ಕರ್ಮ ಅನ್ನುವಂಥ ಸ್ಟಾರ್ಟ್ ಆಗ್ತಾ ಇದೆ. ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹೆಚ್ಚು ಜನಕ್ಕೆ ಇಲ್ಲಿ ಯಾರಾದರೂ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮ್ಯಾರೇಜ್ ಆಗುತ್ತೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಪ್ರೀತಿಯ ಜೀವನದಲ್ಲಿ ನೀವು ಏನಾದರೂ ಒಂಟಿಯಾಗಿದ್ದರೆ ನಿಮಗೆ ಕೂಡ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಹಣಕಾಸಿನ ವಿಚಾರಗಳಲ್ಲಿ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ, ಯಾವುದೇ ರೀತಿ ನಿಮ್ಮಿಂದ ಹಣವನ್ನು ಪಡೆದು ವಾಪಸ್ ನಿಮಗೆ ಕೊಟ್ಟಿಲ್ಲ, ಈ ರೀತಿ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಕೇಳದೇನೆ ಅವರು ನಿಮಗೆ ರಿಟರ್ನ್ ತಂದು ಕೊಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂದರೆ ಈಗ ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ಬರ್ತಾ ಇದೆ. ಹಾಗಾಗಿ ಒಳ್ಳೆಯದೇ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಯಾವುದೇ ರೀತಿ ಬ್ಯಾಡ್ ಕರ್ಮ ಅನ್ನುವಂತಹದ್ದೇನೇ ಇದ್ರೂ ನಿಮ್ಮಿಂದ ದೂರ ಆಗ್ತಾ ಇದೆ. ಇಲ್ಲಿ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ ನೀವು. ಇದು ಜನರಲ್ ರೀಡಿಂಗ್ ಆಗಿದೆ. ಹೆಚ್ಚು ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರು. ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿದೆ. ಹಾಗೆ ಶನಿದೇವರನ್ನು ಹೆಚ್ಚು ನೀವು ನಂಬ್ತೀರಾ, ಪೂಜಿಸ್ತೀರಾ. ಶಿವನ ಆರಾಧಕರು ಹೆಚ್ಚಿದ್ದೀರಾ, ವಿಷ್ಣು ದೇವರನ್ನು ಕೂಡ ಹೆಚ್ಚು ಆರಾಧಿಸ್ತೀರಾ ಅನ್ನುವಂತಹದ್ದು. ಧರ್ಮವನ್ನು ಹೆಚ್ಚು ನಂಬ್ತೀರಾ ನೀವು. ಒಳ್ಳೆಯದನ್ನಾಗಿರ್ಬೋದು, ನಿಮಗೆ ಎಷ್ಟೇ ಕಷ್ಟ ಇದ್ದರೂ, ಯಾರೇ ಕೆಟ್ಟದನ್ನು ಬಯಸಿದರೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಒಂದು ಉತ್ತಮ ನಂಬಿಕೆಯನ್ನು ನೀವು ಹೊಂದಿರುವಂತರಾಗಿದ್ದೀರಾ. ದೇವರು ಒಂದು ದಿನ ನಿಮಗೆ ಒಳ್ಳೆಯದನ್ನ ಮಾಡ್ತಾರೆ ಅನ್ನುವಂತಹ ಉತ್ತಮ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಆಗಿದ್ರ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ 100% ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ಆರಂಭವಾಗ್ತಾ ಇದೆ. ನಿಮ್ಮ ಆಸೆಗಳೆಲ್ಲ ಈಡೇರ್ತಾ ಇದೆ. ಇಷ್ಟು ದಿನ ಯಾವುದೇ ಒಂದು ರೀತಿ ನೀವು ಕಷ್ಟಪಡ್ತಾ ಇದ್ರ, ನಿಮಗೆ ನಿಮ್ಮ ಜೀವನದಲ್ಲಿ ಇರುವಂತಹ ಒಳ್ಳೆಯದೆಲ್ಲವೂ ಕೂಡ ನಾಶ ಆಗ್ತಿತ್ತು, ಅಥವಾ ನಿಮ್ಮ ಜೊತೆ ಇರುವಂತಹವರೇ ಭಾಳಷ್ಟು ನಿಮಗೆ ಮೋಸವನ್ನು ಮಾಡ್ತಾ ಇದ್ರು. ನಿಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡಿರ್ಬೋದು, ನಿಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ಬಿಟ್ಟು ನಿಮ್ಮ ಬೆನ್ನ ಹಿಂದಿಗೆ ಭಾಳಷ್ಟು ನಿಮಗೆ ಕೆಡಕನ್ನು ಬಯಸಿರ್ತಾರೆ. ಆದರೆ ಈಗ ಅದೆಲ್ಲವೂ ಹೋಗ್ತಾ ಇದೆ. ಶನಿದೇವರ ಆಶೀರ್ವಾದ ಹಾಗೆ ಶಿವನ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ. ಹಾಗೆ ನಿಮ್ಮ ಮನಸ್ಸು ಬಹಳಷ್ಟು ಉತ್ತಮವಾಗ್ತಾ ಇದೆ ಅನ್ನುವಂತಹ ತಿಳಿದು ಬರ್ತಾ ಇದೆ. ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಇಷ್ಟು ದಿನ ಬೇಸರ ಅನ್ನುವಂತಹದ್ದಿತ್ತು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಗೊಂದಲಗಳು, ನಿಮ್ಮ ಇಂಟ್ಯೂಷನನ್ನು ನೀವು ಸರಿಯಾಗಿ ಫಾಲೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬಹಳಷ್ಟು ಬೇರೆಯವರಿಂದ ಎಷ್ಟೇ ಸಹಾಯವನ್ನು ಕೇಳಿದರೂ ಕೂಡ ನಿಮಗೆ ಯಾರು ಕೂಡ ಸಹಾಯ ಮಾಡ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ.
ನೀವು ನಂಬಿದಂತಹವರೇ ಕೂಡ ಎಲ್ಲೋ ಒಂದು ರೀತಿ ನಿಮಗೆ ಮೋಸ ಮಾಡ್ತಾಯಿದ್ರು, ಅಥವಾ ಅವರಿಂದ ಸಹಾಯ ನಿಮಗೆ ಸಿಗ್ತಾ ಇರಲಿಲ್ಲ. ಈ ಥರದ್ದೆಲ್ಲವೂ ಕೂಡ ಭಾಳಷ್ಟು ಬೇಸರ ಅನ್ನುವಂತಹದ್ದು ನಿಮಗೆ ಈ ಎಲ್ಲ ವಿಚಾರಗಳಲ್ಲಿ ಕಾಡ್ತಾ ಇತ್ತು ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ಈಗ ಅದೆಲ್ಲದರಿಂದ ಕೂಡ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಹೆಲ್ತಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ಭಾಳಷ್ಟು ಹೆಲ್ತ್ ಇಶ್ಯೂಸ್ ನಿಮಗೆ ತುಂಬಾ ಕಾಡ್ತಾ ಇತ್ತು ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಈಗ 1 ಇಯರಿಂದ ಆದರೂ ನಿಮಗೆ ಭಾಳಷ್ಟು ಹೆಲ್ತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರ, ಅದೆಲ್ಲದರಿಂದ ಕೂಡ ನೀವು ಮುಕ್ತರಾಗ್ತಾ ಇದ್ದೀರಾ. ಎಷ್ಟೇ ಒಂದು ನೀವು ಟ್ರೀಟ್ಮೆಂಟ್ ತಗೊಂಡ್ರೂ ಕೂಡ ಎಲ್ಲೋ ಒಂದು ರೀತಿ ನಿಮಗೆ ಸರಿ ಆಗ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ಆ ಎಲ್ಲ ಕಷ್ಟಗಳಿಂದ ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಜೀವನ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಬೌಂಡ್ರಿಯನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮಗೆ ಒಳ್ಳೆಯದನ್ನು ಯಾರು ಬಯಸ್ತಾರೆ, ನಿಮ್ಮ ಜೊತೆ ಇದ್ದು ನಿಮಗೆ ಕೆಟ್ಟದನ್ನು ಯಾರು ಮಾಡಿದ್ದಾರೆ, ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥ ಉತ್ತಮ ಸಮಯ ನಿಮಗೆ ಈಗ ಬಂದಿದೆ. ಇದೆಲ್ಲವನ್ನು ನಿಮಗೆ ಯೂನಿವರ್ಸ್ ತಿಳಿಸ್ತಾರೆ. ಶನಿದೇವರು ಆಗಿರ್ಬೋದು ಅಥವಾ ಶಿವನ ಆಶೀರ್ವಾದದಿಂದ ಇದೆಲ್ಲವೂ ಖಂಡಿತವಾಗ್ಲೂ ನಿಮ್ಮ ಇಂಟ್ಯೂಷನ್ಗೆ ತಿಳಿಯುತ್ತೆ. ದೇವರು ನಿಮ್ಮ ಮುಂದೆ ಬಂದುಬಿಟ್ಟು ಇದನ್ನು ತಿಳಿಸೋದಲ್ಲ, ನಿಮ್ಮ ಇಂಟ್ಯೂಷನ್ಗೆ ಆ ಉತ್ತಮ ಜ್ಞಾನ ಅನ್ನುವಂಥದ್ದನ್ನು ಕೊಡ್ತಾ ಹೋಗ್ತಾರೆ. ಯಾರೇ ನಿಮಗೆ ಕೆಟ್ಟದ್ದು ಮಾಡಿದರೂ ಕೂಡ, ನಿಮ್ಮ ಜೊತೆ ಒಳ್ಳೆ ರೀತಿಯಲ್ಲಿದ್ದು ನಿಮಗೆ ಕೆಟ್ಟದನ್ನು ಬಯಸಿದ್ರು, ಕೆಟ್ಟದನ್ನು ಮಾಡಿದ್ರು, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕಣ್ಣಿಗೆ ಕಾಣುವ ಹಾಗೆ ಮಾಡ್ತಾರೆ. ಅಥವಾ ಹಿಂದೆ ನಡೆದಂಥ ಕೆಲವೊಂದು ಘಟನೆಗಳು ನಿಮಗೆ ನೆನಪಾಗಿ ನಿಮಗೆ ತಾನಾಗಿ ಗೊತ್ತಾಗುತ್ತೆ. ನಿಮ್ಮ ಕಷ್ಟಗಳ ನಿಮಗೆ ಏನಾದರೂ ಒಂದು ಕೆಲವೊಬ್ಬರಿಂದ ಕಷ್ಟ ಆಗಿದ್ರೂ ಕೂಡ ಅದರ ಬಗ್ಗೆ ಎಲ್ಲ ಕೂಡ ನಿಮಗೆ ಅರಿವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಖಂಡಿತವಾಗ್ಲೂ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣ್ತೀರಾ. ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿರುತ್ತೆ. ನಿಮ್ಮ ಜೀವನವನ್ನು ನೀವು ಸುರಕ್ಷಿತಗೊಳಿಸ್ಕೊಳ್ತೀರಾ ಅನ್ನುವಂತಹದ್ದು, ನಿಮಗೆ ಯಾರು ಬೇಕು, ಯಾರು ನಿಮ್ಮನ್ನು ಪ್ರೀತಿಸ್ತಾರೆ ಅಥವಾ ನಿಮ್ಮ ಜೊತೆ ಉತ್ತಮ ಬಾಂಧವ್ಯದಿಂದ ಇರ್ತಾರೆ, ಇದೆಲ್ಲವನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ಮುಂದೆ ನಡೆಸ್ಕೊಂಡು ಹೋಗ್ತೀರಾ. ಯಶಸ್ಸಿನ ಕಡೆ ನೀವು ಸಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೆಕ್ಸ್ಟು ಮಿಥುನ ರಾಶಿ. ನಿಮಗೆ ನಿಮ್ಮ ಜೀವನದಲ್ಲಿ ಇಲ್ಲಿ ಹೆಚ್ಚಾಗಿ ನನಗೆ ತಿಳಿದು ಬರ್ತಾ ಇರೋದು ನೋ ಕಾಂಟ್ಯಾಕ್ಟ್ ಯಾರಾಗಿದ್ದೀರಾ, ಪ್ರೀತಿಯ ವಿಚಾರದಲ್ಲಿ ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮಾತಾಡದೆ ಕೆಲವೊಬ್ಬರು 1 ಇಯರಿಂದ ಕೂಡ ವೆಯ್ಟ್ ಮಾಡ್ತಿದ್ದೀರಾ. 6 ಮಂತ್ ಇರ್ಬೋದು, 1 ಮಂತ್ ಇರ್ಬೋದು, 1 ಇಯರ್ ಕೂಡ ಇರ್ಬೋದು. ನೀವು ಪ್ರೀತಿಯ ವಿಚಾರದಲ್ಲಿ ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ, ಅಥವಾ ಹೆಚ್ಚಿನದಾಗಿ ಕೂಡ ಆಗಿರ್ಬೋದು. 1 ಇಯರ್ ಅಂದರೆ ನೀವು ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ, ನಿಮ್ಮನ್ನು ಪ್ರೀತಿಸುವಂತಹವರು, ನೀವು ಫ್ರೆಂಡ್ ಆದರೂ ಆಗಿರ್ಬೋದು, ನಿಮ್ಮ ಸಂಗಾತಿ ಆಗಿರ್ಬೋದು, ನೀವು ಪ್ರೀತಿಸುವಂತಹವರು, ನೀವು ಇಷ್ಟಪಡುವಂತಹ ವ್ಯಕ್ತಿಗಳ ಜೊತೆ ಮತ್ತೆ ನೀವು ಭೇಟಿ ಆಗ್ತೀರಾ, ಒಂದಾಗ್ತೀರಾ, ಮಾತಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಷ್ಟು ದಿನ ನೀವು ಯಾವುದೋ ಒಂದು ರೀತಿ ಮನಸ್ತಾಪದಿಂದ ದೂರ ಆಗಿದ್ರ, ಭಾಳಷ್ಟು ನಿಮ್ಮ ಮಧ್ಯದಲ್ಲಿ ಯಾವುದೋ ಒಂದು ರೀತಿ ಕೆಲವೊಂದು ಕಾರಣಗಳಿಂದ ನೀವು ಇಬ್ಬರು ಕೂಡ ಮಾತಾಡದೆ ದೂರ ಇದ್ರ, ಮತ್ತೆ ನೀವು ಭೇಟಿ ಆಗ್ತೀರಾ, ಹೆಚ್ಚಾಗಿ ಒಂದಾಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕಾಲ್ ಅಥವಾ ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಅವರಿಂದ ಕಾಲ್ ಅಥವಾ ಮೆಸೇಜ್ ಖಂಡಿತವಾಗ್ಲೂ ಬರುತ್ತೆ. ಒಂದು 6 ಮಂತ್ ಎನರ್ಜಿಲಿ ಬರ್ತಾ ಇದೆ. 6 ಮಂತ್ ಒಳಗೆ ಖಂಡಿತವಾಗ್ಲೂ ನಿಮಗೆ ಮತ್ತೆ ನೀವು ಭೇಟಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ಭೇಟಿ ಆಗುವಂತಹದ್ದೇ ಇದೆ. ನಿಮ್ಮ ಪ್ರೀತಿಯ ವಿಚಾರವಾದರೆ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಮತ್ತೆ ನೀವು ಪ್ರೀತಿಯಲ್ಲಿ ಒಂದಾಗ್ತೀರಾ, ಮೊದಲಿನ ಹಾಗೆ ಮತ್ತೆ ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಕೆಲವೊಂದು ಯಾವುದೇ ಒಂದು ಮ್ಯಾನಿಫೆಸ್ಟನ್ನು ನೀವು ಮಾಡ್ತಾ ಇದ್ದರೆ ನಿಮ್ಮ ಪ್ರೀತಿಯ ವಿಚಾರ ಆಗಿರ್ಬೋದು, ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು, ಮತ್ತು ಅವರ ಜೊತೆ ನಿಮ್ಮ ಉತ್ತಮ ಸಂಬಂಧ ಕಂಟಿನ್ಯೂ ಆಗುತ್ತೆ. ಮೊದಲಿನ ಹಾಗೆ ಉತ್ತಮ ರೀತಿಯಲ್ಲಿ ನೀವು ಒಂದು ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು, ಲವ್ ಲೈಫನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದಿದ್ರೆ, ಅಥವಾ ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ, ಅಥವಾ ನಿಮ್ಮ ಒಂದು ಡ್ರೀಮ್ ಏನಿದೆ ಅದೆಲ್ಲವೂ ಕೂಡ ಈಡೇರ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಎಷ್ಟೇ ದೂರ ಇರಲಿ, ಎಷ್ಟೇ ಬೇಸರ ಅಥವಾ ನಿಮ್ಮ ಮಧ್ಯೆ ಮನಸ್ತಾಪಗಳಿದ್ರೂ ಕೂಡ ಮತ್ತೆ ನೀವಿಬ್ಬರು ಒಂದಾಗ್ತೀರ, ಅವರ ಮನಸ್ಸು ಕೂಡ ಚೇಂಜ್ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂದರೆ ಈಗ ನಿಮಗೆ ಗುಡ್ ಕರ್ಮ ಅನ್ನುವಂಥದ್ದು ಬರ್ತಾ ಇದೆ. ಆ ಕಾರಣದಿಂದ ಶನಿದೇವರ ಆಶೀರ್ವಾದ ಕೂಡ ಇದೆ. ಹಾಗೆ ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ಬರೋದ್ರಿಂದ ಅವರು ಕೂಡ ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ. ಅಥವಾ ಥರ್ಡ್ ಪಾರ್ಟಿ ಜೊತೆ ಹೋಗಿದ್ದರೂ ಕೂಡ ಮತ್ತೆ ನಿಮ್ಮನ್ನು ಬಯಸಿ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ಬೇಕು, ನಿಮ್ಮ ಫ್ರೆಂಡ್ಶಿಪ್ ಬೇಕು ಅಂತ ಹೇಳಿ ಮತ್ತೆ ಅವರಾಗಿಯೇ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ಆದಷ್ಟು ಬೇಗನೆ 6 ಮಂತ್ ಒಳಗೆ ಕೆಲವೊಬ್ಬರಿಗೆ ಬರುವಂಥ ಸಾಧ್ಯತೆ, ಕೆಲವೊಬ್ಬರಿಗೆ 2 ಮಂತ್ ಒಳಗೆ ಕೂಡ ಎನರ್ಜಿ ನನಗೆ ಇಲ್ಲಿ ತಿಳಿತಾ ಇದೆ, ಕೆಲವೊಬ್ಬರಿಗೆ 1 ಮಂತ್ ಕೂಡ ಇದೆ. ಆದಷ್ಟು ಬೇಗ ಅವರು ನಿಮ್ಮನ್ನು ಹೆಚ್ಚಾಗಿ ಮೀಟ್ ಮಾಡ್ತಾರೆ ಅನ್ನುವಂತಹದ್ದೇ ತಿಳಿದು ಬರ್ತಾ ಇದೆ. ಯಾವುದೋ ಒಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೂಡ ನಿಮ್ಮನ್ನು ಮೀಟ್ ಮಾಡುವಂಥ ಸಾಧ್ಯತೆ, ನಿಮ್ಮನ್ನು ಮಾತಾಡಿಸುವಂಥ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೂಡ ನೀವು ಏನಾದರೂ ಮನಸ್ತಾಪಗಳಿದ್ದರೆ, ನೀವು ದೂರ ಇದ್ದರೆ, ಅಥವಾ ಒಬ್ರಿಗೊಬ್ರಿಗೆ ಯಾವುದೇ ಒಂದು ರೀತಿ ಮನಸ್ತಾಪಗಳು ಯಾವುದೇ ವಿಷಯದಲ್ಲಿ ಇದ್ದರೆ, ಹಣಕಾಸಿನ ವಿಚಾರಗಳಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ, ಒಂದು ಉತ್ತಮ ಬಾಂಧವ್ಯ ಇಲ್ಲ ಅಂದರೆ ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ಆ ಎಲ್ಲ ಸಮಸ್ಯೆಗಳು ನಿಮ್ಮಿಂದ ದೂರವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಇಲ್ಲಿ 6th ಹೌಸ್ ಬಂದಿರೋದ್ರಿಂದ ನಿಮ್ಮ ಹೆಲ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ನೀವು ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಖಂಡಿತವಾಗ್ಲೂ ಅದೆಲ್ಲವೂ ಕೂಡ 6 ಮಂತ್ ಒಳಗೆ ನಿಮಗೆ ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹದ್ದು. ಹಾಗೆ ನಿಮಗೆ ಡೈಲಿ ನೀವು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅನ್ನುವಂತಹದ್ದು ಏನಾದರೂ ಇದ್ದರೆ ಖಂಡಿತವಾಗ್ಲೂ 6 ಮಂತ್ ಒಳಗೆ ಕೂಡ ನಿಮಗೆ ಆ ಬದಲಾವಣೆಯನ್ನು ಕಾಣ್ತೀರಾ. ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ಬರ್ತಿದೆ. ಹಾಗಾಗಿ 6 ಮಂತ್ ಎನರ್ಜಿ ಬರ್ತಾಯಿದೆ. 6 ಮಂತ್ ಅಂದರೆ 6 ಮಂತ್ ಒಳಗೇ ನಿಮಗೆ ಆ ಬದಲಾವಣೆಯನ್ನು ಸಂಪೂರ್ಣವಾಗಿ ನೀವು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ವರ್ಕಲ್ಲಿ ಏನಾದರೂ ನಿಮಗೆ ಚೇಂಜಸ್ ಬೇಕು ಅಂತ ಬಯಸ್ತಾ ಇದ್ದರೆ ಅದರಲ್ಲಿ ಕೂಡ ನಿಮಗೆ 6 ಮಂತ್ ಒಳಗೆ ನಿಮ್ಮ ಕರಿಯರ್ ಜೀವನ ಏನಾದರೂ ಬದಲಾವಣೆ ಆಗಬೇಕು ಅಥವಾ ಉನ್ನತ ಮಟ್ಟದಲ್ಲಿ ಸಾಗಬೇಕು, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂತಹದ್ದು ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂತಹದ್ದು ಅಥವಾ ನಿಮ್ಮ ಮನಸ್ಸಲ್ಲಿ ಇರುತ್ತೆ, ಅದೆಲ್ಲವೂ ಈಡೇರಲಿಕ್ಕೆ ಒಂದು 6 ಮಂತ್ ಖಂಡಿತವಾಗ್ಲೂ ಬೇಕಾಗುತ್ತೆ. ಅಂದರೆ 6 ಮಂತ್ ಒಳಗೆ ಆ ಚೇಂಜಸನ್ನು ನೀವು ನೋಡ್ತೀರಾ ಅನ್ನುವಂತಹದ್ದನ್ನು ಯೂನಿವರ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಈ ವಿಚಾರಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇದು ಜನರಲ್ ರೀಡಿಂಗ್ ಆಗಿತ್ತು.